ಹಲೋ. ಸೊ ಇವತ್ತಿನ ಟಾಪಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಈಗ ಮಾರ್ಕೆಟಲ್ಲಿ ಸುಮಾರು ಜನ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಸ್ ಅಥವಾ ರೀಫರ್ಬಿಶ್ಡ್ ಮೊಬೈಲ್ಸ್ ತೊಗೊಳಕ್ಕೆ ನೋಡ್ತಿದ್ದಾರೆ. ಆ್ಯಂಡ್ ಸ್ಪೆಸಿಫಿಕಲಿ ಇಂಥ ಡಿವೈಸಸ್ನ ಮಾರೋ ವೆಬ್ಸೈಟ್ಸ್ಗಳು ಜಾಸ್ತಿ ಆಗ್ತಿದ್ದಾವೆ. ದಿನಕ್ಕೊಂದು ಲಾಂಚ್ ಆಗ್ತಿದ್ದಾವೆ, ಅದು ಬೇರೆ ಕತೆ. ಸೊ ಈಗ ಇಂಥ ಡಿವೈಸಸ್ ನೀವು ತೊಗೊಳ್ಳೋ ಪ್ಲ್ಯಾನ್ ಮಾಡ್ತಿದ್ರೆ ಏನೇನು ಕಂಡೀಷನ್ ನೀವು ನೋಡಬೇಕು ತೊಗೊಳೋಕ್ಕಿಂತ ಮುಂಚೆ, ಅಥವಾ ತೊಗೊಂಡ್ಮೇಲೆ ಏನು ಪ್ರಾಬ್ಲಮ್ ಆಗ್ಬೋದು, ಆ್ಯಂಡ್ ಯಾವ ವೆಬ್ಸೈಟಿಂದ ತೊಗೋಬೋದು ಮೇನ್ಲಿ, ಇದನ್ನು ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಚಲೋ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಪಾಯಿಂಟ್ ಎಲ್ಲ ತಲೆಯಲ್ಲಿ ಬರುತ್ತೆ, ನಾನು ಸೆಕೆಂಡ್ ಹ್ಯಾಂಡ್ ಡಿವೈಸು ಅಥವಾ ರೀಫರ್ಬಿಶ್ ಡಿವೈಸಸ್ ಯಾಕೆ ತಗೋಬೇಕು ಅಂತ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಐಫೋನ್ 16 Pro 17 Pro ಏನಿರುತ್ತೆ ಸ್ಟಾರ್ಟ್ ಆಗೋದೇ 1,30,000 1,50,000 ಆ ರೇಂಜಲ್ಲಿ ಇರುತ್ತೆ ಪ್ರೋ ಮ್ಯಾಕ್ಸು. ಸೊ ವ್ಯಕ್ತಿಗೆ ಅದನ್ನು ತಗೋಬೇಕಂತ ಇಚ್ಛೆ ಇರುತ್ತೆ, ಆದರೆ ಬಜೆಟ್ ಇರಲ್ಲ. ಸೊ ಅಂಥವ್ರು ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ 1 ಅಥವಾ 2 ವರ್ಷ ಹಳೆ ಫ್ಲ್ಯಾಗ್ಶಿಪ್ ಮೊಬೈಲ್ ತೊಗೊಳಕ್ಕೆ ನೋಡ್ತಾರೆ. ಆಬ್ವಿಯಸ್ಲಿ ಅವೆಲ್ಲ ಸೆಕೆಂಡ್ ಹ್ಯಾಂಡ್ ಇರುತ್ತೆ, ಇಲ್ಲ ರೀಫರ್ಬಿಶ್ಡ್ ಇರುತ್ತೆ. ಸೊ ಇದು ಒಂದು ರೀಸನ್. ಅಫೋರ್ಡೆಬಿಲಿಟಿ ಇಸ್ ದ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್ ನಾವು ಯಾಕೆ ರೀಫರ್ಬಿಶ್ಡ್ ಅಥವಾ ಸೆಕೆಂಡ್ ಹ್ಯಾಂಡ್ ಡಿವೈಸಸ್ನ ತೊಗೋತೀವಿ ಅಂತ. ಇದು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ ಐಫೋನ್ಗೆ. ಕೆಲವೊಬ್ಬರಿಗೆ OnePlus 13 65,000 70,000ನೇ ಜಾಸ್ತಿ ಆಗುತ್ತೆ, ಅವ್ರ ಕೈಲಿ ತೊಗೊಳಕ್ಕೆ ಆಗಲ್ಲ. ಸೊ ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ, ಅವ್ರ ಬಜೆಟಲ್ಲಿ ಯಾವ್ದು ಅವೈಲೇಬಲ್ ಆಗುತ್ತೆ ಅವ್ರು ತೊಗೊಳಕ್ಕೆ ನೋಡ್ತಾರೆ. ನಿಮ್ಮ ತಲೆಯಲ್ಲಿ ಕ್ವಶನ್ ಬರ್ಬೋದು, ಅವ್ರು ಯಾಕೆ ತೊಗೋಬೇಕು ಅದನ್ನ, ಅವ್ರ ಬಜೆಟಲ್ಲಿ ಇರೋದು 25-30 ಸಾವಿರದವ್ರು ಯಾವ ಬಜೆಟಲ್ಲಿ ಮೊಬೈಲ್ ತೊಗೋಬೋದು ತಾನೆ ಅಂತ. ಆದರೆ ಎಲ್ಲರ ಮನಸ್ಸಲ್ಲೂ ಒಂದು ಇರುತ್ತೆ, ಫಸ್ಟು ನಾನು ಒಂದು ಫ್ಲ್ಯಾಗ್ಶಿಪ್ ಮೊಬೈಲ್ನ ತೊಗೋಬೇಕು, ಯೂಸ್ ಮಾಡಬೇಕು, ನನಗೂ ನನ್ನ ಹತ್ರನೂ ಒಂದು ಫ್ಲ್ಯಾಗ್ಶಿಪ್ ಮೊಬೈಲ್ ಇರಬೇಕು ಅಂತ, ಅಥವಾ ಒಳ್ಳೆ ಕ್ಯಾಮ್ರಾ ಇರೋ ಮೊಬೈಲ್ ನನಗೆ ಬೇಕು ಅಂತ ಆಸೆ ಇರುತ್ತೆ, ಬಜೆಟ್ ಇರಲ್ಲ. ಸೊ ಅಂಥ ಟೈಮಲ್ಲಿ ಈ ರೀಫರ್ಬಿಶ್ಡ್ ಅಥವಾ ಸೆಕೆಂಡ್ ಹ್ಯಾಂಡ್ ಡಿವೈಸಸ್ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ. ಅದಕ್ಕೆ ಸುಮಾರು ಜನ ರೀಫರ್ಬಿಶ್ಡ್ ಅಥವಾ ಸೆಕೆಂಡ್ ಹ್ಯಾಂಡ್ ಡಿವೈಸ್ನ ತಗೋತಾರೆ, ಆಬ್ವಿಯಸ್ ರೀಸನ್. ಓಕೆ, ಈಗ ರೀಫರ್ಬಿಶ್ಡ್ ಡಿವೈಸಸ್ ಮತ್ತು ಸೆಕೆಂಡ್ ಹ್ಯಾಂಡ್ ಡಿವೈಸಸ್ ಮಧ್ಯೆ ಡಿಫ್ರೆನ್ಸ್ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ರೀಫರ್ಬಿಶ್ ಡಿವೈಸಸ್ ಅಂದರೆ ಏನಿರುತ್ತೆ, ಫಾರ್ ಎಕ್ಸಾಂಪಲ್ ನೀವೊಂದು ಹೊಸ ಮೊಬೈಲ್ ತೊಗೋತೀರಾ. ಓಕೆ, ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇದೆ, ಅದರದ್ದು ಸ್ಪೀಕರ್ ಸರಿ ವರ್ಕ್ ಆಗ್ತಿಲ್ಲೋ ಅಥವಾ ಏನೋ ಒಂದು ಇಶ್ಯೂ ಬಂತು. ಅದನ್ನು ನೀವು ಸರ್ವಿಸ್ ಸೆಂಟರ್ ತೊಗೊಂಡು ಹೋಗ್ತೀರಾ, ಅವ್ರು ಅದನ್ನು ಇಮಿಡಿಯೇಟ್ ರಿಪೇರ್ ಮಾಡೋಕ್ಕೆ ಆಗಲ್ಲ. ಸೊ ಅವ್ರು ನಿಮಗೊಂದು ಹೊಸ ಮೊಬೈಲ್ನೇ ಕೊಟ್ಬಿಡ್ತಾರೆ. ಅಂಥ ಟೈಮಲ್ಲಿ ಆ ಡಿವೈಸ್ನ ರಿಪೇರ್ ಮಾಡ್ತಾರೆ, ರಿಪೇರ್ ಮಾಡಿ ಸೆಲ್ ಮಾಡ್ತಾರೆ. ಅದನ್ನು ರೀಫರ್ಬಿಶ್ ಡಿವೈಸಸ್ ಅಂತಾರೆ. ಯಾಕಂದರೆ ಪ್ರಾಬ್ಲಮ್ ಇರೋ ಪಾರ್ಟ್ನ ಫಿಕ್ಸ್ ಮಾಡಿ ಅದನ್ನು ಮತ್ತೆ ಮಾರ್ತಾರೆ ಸ್ವಲ್ಪ ಕಮ್ಮಿ ರೇಟ್ಗೆ. ಓಕೆ, ಇದರ ಜೊತೆಗೆ ಇನ್ನೊಂದು ಸೆಟ್ ಆಫ್ ಡಿವೈಸಸ್ಸು ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಆಬ್ವಿಯಸ್ಲಿ ಒಂದು ಮೊಬೈಲ್ ತೊಗೊಂಡಿರ್ತಾರೆ ಎಲ್ಲರೂ ಆನ್ಲೈನಲ್ಲಿ, ಅಲ್ಲಿ ಆಪ್ಷನ್ ಇರುತ್ತೆ ಎಕ್ಸ್ಚೇಂಜ್ ಮಾಡಿ ತೊಗೊಳ್ಳಿ ಅಂತ. ಓಕೆ, ಕೆಲವೊಂದು ಟೈಮಲ್ಲಿ ಎಕ್ಸ್ಚೇಂಜ್ ಮಾಡಿ ತೊಗೋತೀರಾ ಸ್ಪೆಸಿಫಿಕಲಿ. ಓಕೆ, ತೊಗೊಂಡ್ಮೇಲೆ ನಿಮ್ದು ಹಳೆ ಮೊಬೈಲ್ ಏನಾಗುತ್ತೆ ಅದನ್ನು ತೊಗೊಂಡು ಹೋಗಿ ಥರ್ಡ್ ಪಾರ್ಟಿ ವೆಂಡರ್ಸ್ಗೆ ಸೆಲ್ ಮಾಡ್ತಾರೆ ಒಂದು ಪ್ರೈಸ್ಗೆ. ಸಿಂಪಲ್ ಎಕ್ಸಾಂಪಲ್ ಕ್ಯಾಶಿಫೈ ಇಡ್ಬೋದು. ಓಕೆ, ಅವ್ರು ಅದನ್ನು ತೊಗೊಂಡು ಅದರಲ್ಲಿ ಏನಾದರೂ ಇಶ್ಯೂ ಇದ್ದರೆ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಅಡ್ರೆಸ್ ಮಾಡಿ ಫಿಕ್ಸ್ಡ್ ಮಾಡಿ ರೀಫರ್ಬಿಶ್ಡ್ ಅಥವಾ ಸೆಕೆಂಡ್ ಹ್ಯಾಂಡ್ ಡಿವೈಸಸ್ ಅಂತ ಮಾರ್ತಾರೆ. ಓಕೆ, ಈ ಸೆಕೆಂಡ್ ಹ್ಯಾಂಡ್ ಡಿವೈಸಸ್ ಅಥವಾ ರೀಫರ್ಬಿಶ್ಡ್ ಡಿವೈಸಸ್ ಅಲ್ಲೂ ಡಿಫ್ರೆಂಟ್ ಗ್ರೇಡ್ಸ್ ಇರ್ತವೆ. ಓಕೆ, ಅವು ಗ್ರೇಡ್ ಏನೋ ಒಂದು ಹೆಸರು ಕೊಡ್ತಾರೆ ಅದಕ್ಕೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ನಾವೀಗ ಮಾತಾಡೋಣ. ಓಕೆ, ಗ್ರೇಡ್ 1 ಅಂತಂದರೆ ತುಂಬ ಬೆಸ್ಟ್ ಕ್ವಾಲಿಟಿ ಅಂದರೆ ಏನು, ನಿಮ್ಮ ಡಿಸ್ಪ್ಲೇ ಮೇಲೆ ಏನು ಸ್ಕ್ರ್ಯಾಚಸ್ ಇರಲ್ಲ, ಬಾಡಿ ಮೇಲೆ ಸ್ಕ್ರ್ಯಾಚಸ್ ಇರಲ್ಲ, ಡೆಂಟ್ ಇರಲ್ಲ. ಸೊ ಆಬ್ವಿಯಸ್ಲಿ ಗೊತ್ತಿದೆ, ನೀವು ಮೊಬೈಲ್ನ ಯೂಸ್ ಮಾಡಿದರೆ ಅದ್ರ ಮೇಲೆ ಸ್ಕ್ರ್ಯಾಚು ಡೆಂಟು ಎಲ್ಲ ಬಿದ್ದಿರುತ್ತೆ. ಆದರೆ ಕೆಲವೊಬ್ರು ಮೊಬೈಲ್ ತುಂಬ ಚೆನ್ನಾಗಿ ಯೂಸ್ ಮಾಡಿರ್ತಾರೆ, ಹೊಸ ಮೊಬೈಲ್ ಥರನೇ ಇರುತ್ತೆ ಟೋಟ್ಲಿ. ಆ್ಯಂಡ್ ರೀಫರ್ಬಿಶ್ಡ್ ನಾನು ಹೇಳಿದೆ ತಾನೆ, 1 ತಿಂಗಳಲ್ಲೂ ಅಥವಾ ಇಮಿಡಿಯೇಟ್ಲಿ ತೆಗೆದು ಕೂಡಲೇ ಏನೋ ಪ್ರಾಬ್ಲಮ್ ಸಿಕ್ತು ಅಂತ. ಅಂಥ ಡಿವೈಸಸಲ್ಲಿ ಸ್ಕ್ರ್ಯಾಚು ಇರಲ್ಲ, ಏನೂ ಇರಲ್ಲ. ಕೆಲವರು ಚೆನ್ನಾಗಿ ಯೂಸ್ ಮಾಡಿರ್ತಾರೆ ಅಂತ ಅದರ ಸ್ಕ್ರ್ಯಾಚು ಡೆಂಟ್ಸ್ ಇರಲ್ಲ. ಅಂಥ ಡಿವೈಸಸ್ನ ಕ್ಯಾಟಗರಿ 1 ಅಥವಾ ಗ್ರೇಡ್ 1 ಅಂತ ಕರಿತೀವಿ. ಸೂಪರ್ಬ್ ಕ್ವಾಲಿಟಿ, ಕ್ಯಾಶಿಫೈಲ್ ಹೋಗಿ ನೋಡಿದರೆ ಸೂಪರ್ಬ್ ಕ್ವಾಲಿಟಿ ಅಂತಾರೆ. ಸೊ ಬೇಸಿಕಲಿ ನೋಡೋಕೆ ಪೂರ್ತಿ ಹೊಸದ ಥರನೇ ಇರುತ್ತೆ, ಸ್ಕ್ರ್ಯಾಚಸ್ ಇರಲ್ಲ, ಡೆಂಟ್ಸ್ ಇರಲ್ಲ, ಏನೂ ಇರಲ್ಲ. ಸೊ ಅದು ಗ್ರೇಡ್ 1. ಗ್ರೇಡ್ 2 ಅಂದರೆ ಸ್ವಲ್ಪ ನಿಮ್ಮ ಬಾಡಿ ಮೇಲೆ ಸ್ಕ್ರ್ಯಾಚಸ್ ಇರ್ತವೆ, ಮೈನರ್ ಡಿಸ್ಪ್ಲೇ ಮೇಲೆ ಮೈನರ್ ಸ್ಕ್ರ್ಯಾಚಸ್ 1-2 ಕಾಣ್ತವೆ. ಸೊ ಅದನ್ನು ಗ್ರೇಡ್ 2 ಅಂತ ಕರೀತಾರೆ, ಅಥವಾ ನಿಮ್ಮದು ಗುಡ್ ಕ್ವಾಲಿಟಿ ಅಂತ ಕರೀತಾರೆ. ಗ್ರೇಡ್ 3 ಅಂದರೆ ಜನ ಯಾರು ಕೇಸ್ ಹಾಕದೆ ಸ್ವಲ್ಪ ರಫ್ ಆಗಿ ಯೂಸ್ ಮಾಡಿರ್ತಾರಲ್ಲ, ಅದಕ್ಕೆ ಗ್ರೇಡ್ 3 ಅಥವಾ ಫೇರ್ ಅಂತ ಕರೀತಾರೆ. ಫೇರ್ ಅಂತ ಯಾಕೆ ಕರೀತಾರೆ, ಅಂದರೆ ಜನ ನಾರ್ಮಲಿ ಯೂಸ್ ಮಾಡಿದ್ದಾರೆ, ಸೊ ಬಾಡಿ ಮೇಲೆ ಸ್ಕ್ರ್ಯಾಚಸ್ ಬಂದಿದೆ, ಸ್ವಲ್ಪ ಡೆಂಟ್ಸ್ ಇದೆ, ಸ್ಕ್ರೀನ್ ಮೇಲೂ ಮೈನರ್ ಸ್ಕ್ರ್ಯಾಚಸ್ ಇದೆ. ಸೊ ಇದು ಗ್ರೇಡ್ಸ್ ಸ್ಪೆಸಿಫಿಕಲಿ. ಈ ಗ್ರೇಡ್ಸ್ ಬೇಸಿಸ್ ಮೇಲೆ ನಿಮ್ಮ ಪ್ರೈಸ್ ಚೇಂಜ್ ಆಗುತ್ತೆ. ಓಕೆ,
ಅದು ಪ್ರೈಸ್ ಅದರದ್ದು ಸೂಪರ್ಬ್ ಕ್ವಾಲಿಟಿ ಇದ್ರೆ ಆಲ್ಮೋಸ್ಟ್ ಹೈಯೆಸ್ಟ್ ಪ್ರೈಸ್ ಅದರದ್ದೇ ಇರುತ್ತೆ, ಫೇರ್ದು ಲೋಯೆಸ್ಟ್ ಇರುತ್ತೆ. ಇದು ಬಿಟ್ಟು ಇನ್ನೊಂದು ಕ್ಯಾಟಗರಿ ಬರುತ್ತೆ, ತುಂಬ ರಫ್ ಆಗಿ ಯೂಸ್ ಮಾಡಿರ್ತಾರೆ, ಪೂರ್ತಿ ಸ್ಕ್ರ್ಯಾಚಸ್ ಇಂದಾನೆ ತುಂಬಿಕೊಂಡಿರುತ್ತೆ. ನಾರ್ಮಲಿ ಅಂತ ಡಿವೈಸಸ್ನ ಫಿಕ್ಸ್ ಅಪ್ ಮಾಡ್ತಾರೆ, ಅಂದರೆ ಸ್ಕ್ರೀನ್ ಮೇಲೆ ಭಯಂಕರ ಸ್ಕ್ರ್ಯಾಚಸ್ ಇದ್ರೆ ಸ್ಕ್ರೀನ್ ಚೇಂಜ್ ಮಾಡ್ತಾರೆ ಓವರ್ ಆಲ್, ಅಥವಾ ಇನ್ನೊಂದು ಸಪ್ರೇಟ್ ಸೈಟ್ಸೇ ಬರ್ತಾವೆ ಇಂಥದನ್ನೇ ಮಾರಕ್ಕೆ ತುಂಬ ಸ್ಕ್ರ್ಯಾಚಸ್ ಇರೋದಕ್ಕೆ. ಅವು ರಿಜೆಕ್ಟ್ ಕ್ವಾಲಿಟಿನೇ ಅಂತಾರೆ. ಬೇಸಿಕಲಿ ನೀವೇ ಈಗ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ತುಂಬ ಡೆಂಟ್ಸ್ ಇತ್ತು ಅಥವಾ ತುಂಬ ಸ್ಕ್ರ್ಯಾಚಸ್ ಇದೆ, ತುಂಬ ಕಮ್ಮಿ ವ್ಯಾಲ್ಯೂ ಕೊಡ್ತಾರೆ ಅದಕ್ಕೆ ಎಕ್ಸ್ಚೇಂಜ್ ಮಾಡಬೇಕಾದ್ರೂ. ಸೊ ಅಂಥವ್ರು ರಿಜೆಕ್ಟು ಆಗ್ತವೆ, ತುಂಬ ಡೆಂಟ್ಸ್ ಇದೆ ನಾವು ಕೊಡೋಕ್ಕಾಗಲ್ಲ ಇಷ್ಟು ಅಂತ. ಅಂಥವು ಕ್ಯಾಟಗರಿನೇ ಬೇರೆ ಇದೆ. ಓಕೆ, ಅದನ್ನು ನಾರ್ಮಲಿ ಒಬ್ಬ ಒಳ್ಳೆ ವೆಬ್ಸೈಟಲ್ಲಿ ಸೇಲೇ ಮಾಡಲ್ಲ, ಆಲ್ಮೋಸ್ಟ್ ನಾನು ನೋಡಿರೋ ಪ್ರಕಾರ ಮಾಡಲ್ಲ. ಫೇರೇ ಲಾಸ್ಟು, ಅದು ತುಂಬ ಜಾಸ್ತಿ ಡೆಂಟ್ಸ್ ಇರಲ್ಲ, ಅದರಲ್ಲಿ ಸ್ಕ್ರ್ಯಾಚಸ್ ಇರ್ತಾವೆ, ಮೈನರ್ ಡೆಂಟ್ಸ್ ಇರ್ತಾವೆ ಅಷ್ಟೇ. ಸೊ ಇದ್ರ ಮೇಲೆ ನಿಮಗೆ ಕ್ಯಾಟಗರಿ ಗೊತ್ತಾಗುತ್ತೆ, ಮೇಲೆ ಸ್ಪೆಸಿಫಿಕಲಿ ರಿಫರ್ಬಿಶ್ಡ್ ವರ್ಸಸ್ ಸೆಕೆಂಡ್ ಹ್ಯಾಂಡ್ ಗೊತ್ತಾಗುತ್ತೆ ಡಿಫ್ರೆನ್ಸು. ಸೊ ಇದ್ರ ಮೇಲೆ ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ. ಕೆಲವೊಂದು ಓಪನ್ ಬಾಕ್ಸ್ ಡಿವೈಸಸ್ ಅಂತ ಬರ್ತವೆ, ಅಂದ್ರೆ ಏನು, ಡಿವೈಸ್ ಓಪನ್ ಮಾಡ್ತಾರೆ, ಒಂದೆರಡು ದಿನ ಯೂಸ್ ಮಾಡ್ತಾರೆ, ಮಾಡಿ ರಿಟರ್ನ್ ಮಾಡಿಬಿಡ್ತಾರೆ, ರಿಟರ್ನ್ ಅಂಥವಕ್ಕೆ ಓಪನ್ ಬಾಕ್ಸ್ ಡಿವೈಸಸ್ ಅಂತಾರೆ. ಅದಕ್ಕೆ ಒಂದು ಸ್ವಲ್ಪ ಮೈನರ್ 5 to 10% ಡಿಸ್ಕೌಂಟ್ ಇರುತ್ತೆ ಕಂಪೇರ್ ಟು ಒರಿಜಿನಲ್. ನಿಂದು ಹೊಸ ತೊಗೊಂಡ್ರೆ ಎಷ್ಟಿರುತ್ತೆ ಕಂಪೇರ್ ಮಾಡಿದ್ರೆ ಅದಕ್ಕೊಂದು 5 to 10% ಡಿಸ್ಕೌಂಟ್ ಇರುತ್ತೆ. ಆದರೆ ಇಂಡಿಯಾದಲ್ಲಿ ಅಷ್ಟು ಕಾಣಪಡಲ್ಲ ಅದು. ಓಕೆ, ಹೊರಗಡೆ US ಅಲ್ಲಿ ಜಾಸ್ತಿ ಸಿಗುತ್ತೆ, ಇಂಡಿಯಾದಲ್ಲೂ ಕೆಲವೊಂದು ಸರ್ತಿ ಸಿಗ್ತವೆ, ಆದರೆ ಜಾಸ್ತಿ ಸಿಗಲ್ಲ. ಸೊ ಇದು ಬೇಸಿಕಲಿ ಟೈಪ್ ಆಫ್ ರಿಫರ್ಬಿಶ್ಡ್ ಸೆಕೆಂಡ್ ಹ್ಯಾಂಡ್ ಡಿವೈಸಸ್ ಆ್ಯಂಡ್ ಓಪನ್ ಬಾಕ್ಸು, ಅದ್ರ ಜೊತೆಗೆ ಅದರದ್ದು ಗ್ರೇಡ್ ಡಿಸ್ಟಿಂಕ್ಷನ್. ಓಕೆ, ಸೊ ಇದು ಪಾಯಿಂಟ್ 2. ಈಗ ನಾನು ಒಂದು ರಿಫರ್ಬಿಶ್ಡ್ ಅಥವಾ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೋಬೇಕಂದ್ರೆ ಡಿಸೈಡ್ ಮಾಡಿದ್ದೀನಿ. ಸೊ ನಾವು ಯಾವ ಕಂಡೀಷನ್ ನೋಡಬೇಕು ಅಂತ ತಗೋಬೇಕಾದ್ರೆ, ಸೊ ಫಸ್ಟ್ ಆಫ್ ಆಲ್ ಆ ಡಿವೈಸು ಲಾಸ್ಟ್ 2 ಅಥವಾ 3 ಇಯರ್ ಒಳಗಡೆ ಲಾಂಚ್ ಆಗಿರಬೇಕು. ಓಕೆ, ನನ್ನ ಪ್ರಕಾರ ಅಂತೂ 2 ಇಯರ್ ಇಸ್ ಬೆಸ್ಟ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಐಫೋನೇ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಅಂತ ಇಟ್ಕೊಳ್ಳಿ, ಸೆಕೆಂಡ್ ಹ್ಯಾಂಡ್. ಈಗ ಯಾವ್ದು ಲಾಂಚ್ ಆಗಿದೆ, 17 ಲಾಂಚ್ ಆಗಿದೆ ಅಂತ ಇಟ್ಕೊಳ್ಳಿ, ನೀವು ಮ್ಯಾಕ್ಸಿಮಮ್ 15 Pro ಅಥವಾ 14 Pro ತೊಗೊಳ್ಳಿ. ಓಕೆ, ಅದಕ್ಕಿಂತ ಹಿಂದೆ ನೋಡಬೇಡಿ. ತುಂಬ ಜನ ಏನು ಮಾಡ್ತಾರೆ ಗೊತ್ತಾ, ಐಫೋನ್ 11 ತೊಗೋತಿದ್ದಾರೆ, 12 ತೊಗೋತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, 11 ಲಾಂಚ್ ಆಗಿ 6 ವರ್ಷ ಆಯಿತು. ಓಕೆ, 12 ಲಾಂಚ್ ಆಗಿ 5 ವರ್ಷ ಆಯಿತು. 2020 ಲಾಂಚ್ ಆಗಿತ್ತು. ಅದಕ್ಕೆ ಸಪೋರ್ಟು ಸಿಗಲ್ಲ, ಮೇಲೆ ಇನ್ಫೀರಿಯರ್ ಡಿವೈಸಸ್ ಅವು. 5 ವರ್ಷ ಹಳೆ ಡಿವೈಸ್ ಅಂದರೆ ಒಂದು 20-25 ವರ್ಷ ಸಾವಿರದ ಆ್ಯಂಡ್ರಾಯ್ಡ್ ಡಿವೈಸ್ ಈಗ ಕರೆಂಟ್ ವ್ಯಾಲ್ಯೂ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಕಂಪೇರ್ ಟು 5 ವರ್ಷ ಹಳೆ ಐಫೋನ್ಗೆ. ಸೊ ನೀವು ಮ್ಯಾಕ್ಸಿಮಮ್ ನಿಮ್ಗೆ ಐಫೋನ್ ತೊಗೊಳೋದಿದೆ ಸೆಕೆಂಡ್ ಹ್ಯಾಂಡ್ ಅಂತಿದ್ರೆ ಆಲ್ಮೋಸ್ಟ್ 15 ತೊಗೊಳ್ಳಿ, ಅಥವಾ ಪ್ರೋ ಸೀರೀಸಲ್ಲಿ ತೊಗೋತಿದ್ರೆ 14 Pro 15 Pro ತೊಗೊಳ್ಳಿ. ಯಾಕಂದರೆ ಕರೆಂಟ್ಲಿ 17 ಲಾಂಚ್ ಆಗಿದೆ, 17 ಸೀರೀಸ್ ಲಾಂಚ್ ಆಗಿದೆ. ಸೊ ಡಿಸೈಡ್ ಹಿಂಗೆ ಮಾಡಬೇಕು. ಓಕೆ, ಸುಮ್ಮನೆ ಐಫೋನ್ ಇದೆ ಅಂತ 11, 10 ತೊಗೊಳಕ್ಕೆ ಹೋಗ್ಬೇಡಿ. ಅದ್ರ ಸಪೋರ್ಟು ಮುಗೀತಿದೆ, ಡಿವೈಸಸ್ಸು 6-7 ವರ್ಷ ಹಳೇದಾಯಿತು, ವರ್ತಿಲ್ಲ ತೊಗೊಳೋಕ್ಕೆ. ಓಕೆ, ಸೊ ನೀವು ತೊಗೋಬೇಕಾದ್ರೆ ಫಸ್ಟ್ ನೋಡ್ಬೇಕಾಗಿರೋದಂದ್ರೆ ನಿಮ್ಮ ಡಿವೈಸು ಮ್ಯಾಕ್ಸಿಮಮ್ 2 to 3 ಇಯರ್ಸ್. 2 ಇಯರ್ಸ್ ಈಸ್ ವೆರಿ ಗುಡ್, ಅದನ್ನು ಕನ್ಸಿಡರ್ ಮಾಡಿ ತೊಗೊಳ್ಳಿ. ಓಕೆ, ಸೊ ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ನೋಡಬೇಕು, ಸಾಫ್ಟ್ವೇರ್ ಅಪ್ಡೇಟ್ ಎಷ್ಟು ಉಳಿದಿದೆ. ಓಕೆ, ನಿಮ್ಗೆಲ್ರಿಗೂ ಗೊತ್ತು ಐಫೋನಲ್ಲಿ ಏನಿರುತ್ತೆ 6 ಇಯರ್ಸ್ ತನಕ ಆಲ್ಮೋಸ್ಟ್ ಅವರು ಸಾಫ್ಟ್ವೇರ್ ಅಪ್ಡೇಟ್ಸ್ ಕೊಡ್ತಾರೆ. ಓಕೆ, ಸೊ ಐಫೋನು ಒಂದು ಸ್ವಲ್ಪ ಓಕೆ ಸಿಚುವೇಶನ್, ಅಂದರೆ ನೀವೀಗ 2-3 ವರ್ಷ ಹಳೆ ಮೊಬೈಲ್ ತೊಗೊಂಡ್ರು ಇನ್ನೂ 2-3 ವರ್ಷ ಯೂಸ್ ಮಾಡ್ಬೋದು, ಡೀಸೆಂಟ್ ಆಗಿರುತ್ತೆ. ಓಕೆ, ಸೊ ಸಾಫ್ಟ್ವೇರ್ ಅಪ್ಡೇಟ್ ಚೆನ್ನಾಗಿರುತ್ತೆ. ಆದರೆ ಆ್ಯಂಡ್ರಾಯ್ಡಲ್ಲಿ ಎಲ್ಲ ಮೊಬೈಲ್ಸ್ಗೂ 4-5 ವರ್ಷ ಅಪ್ಡೇಟ್ ಕೊಡಲ್ಲ, ಸೆಕ್ಯೂರಿಟಿ ಅಪ್ಡೇಟ್ಸ್ನೂ ಕೊಡಲ್ಲ, OS ಅಪ್ಡೇಟ್ಸ್ನೂ ಕೊಡಲ್ಲ. ಅಂಥ ಟೈಮಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿ ತೊಗೋಬೇಕಾಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಹತ್ರ OnePlus 13 ತೊಗೊಳಕ್ಕೆ ಬಜೆಟ್ ಇಲ್ಲ, ನಾನು OnePlus 11 ತೊಗೋತಿದ್ದೀನಿ ಅಂತ ಇಟ್ಕೊಳ್ಳಿ. OnePlus 11 2 ವರ್ಷ ಹಳೆ ಮೊಬೈಲು. ಓಕೆ, ಸೊ ಅದಕ್ಕೊಂದು 4 ಸಾಫ್ಟ್ವೇರ್ ಅಪ್ಡೇಟ್ಸ್ ಪ್ರಾಮಿಸ್ ಮಾಡಿದರು, 5 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಪ್ರಾಮಿಸ್ ಮಾಡಿದರು. ನಾನು ಹಿಂಗೆ ಕರೆಂಟ್ಲಿ ತೊಗೊಂಡ್ರು ಇನ್ನೂ 2 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ ಸಿಗುತ್ತೆ, ಇನ್ನೂ 2 ವರ್ಷ ನನಗೆ 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಸೊ ನನಗೆ ಇನ್ವೆಸ್ಟ್ಮೆಂಟ್ ರೀಸನೇಬಲ್ ಅನಿಸುತ್ತೆ. ಯಾಕಂದರೆ OnePlus 11 ನಿಮ್ಗೆ ಅರೌಂಡ್ 25,000 - 30,000 ಒಳಗಡೆನೇ ಸಿಗುತ್ತೆ, 12 ಅರೌಂಡ್ 40ಗೆ ಸಿಗುತ್ತೆ. ಸೊ ನಿಮ್ಮ ಬಜೆಟ್ ಹೆಂಗಿರುತ್ತೆ ಹಂಗೆ ಡಿಸೈಡ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಆ್ಯಂಡ್ರಾಯ್ಡ್ ವರ್ಲ್ಡಲ್ಲಿ ಫ್ಲ್ಯಾಗ್ಶಿಪ್ಪೇ ತೊಗೊಳ್ಳಿ. ನಿಮ್ಮ ಬಜೆಟ್ ಕಮ್ಮಿ ಇದೆ ಅಂದರೆ ಫ್ಲ್ಯಾಗ್ಶಿಪ್ ತೊಗೊಳ್ಳಿ. 3 ವರ್ಷ ಹಳೆ ಮಿಡ್ ರೇಂಜಲ್ಲಿರುವ ಡಿವೈಸ್ ತೊಗೊಳಕ್ಕೆ ಹೋಗಿ ಅದ್ರ ವ್ಯಾಲ್ಯೂ ಇಲ್ಲ. ಓಕೆ, ಆ್ಯಂಡ್ರಾಯ್ಡ್ ವರ್ಲ್ಡಲ್ಲಿ 30,000ಗಿಂತ ಕೆಳಗಿನ ಮೊಬೈಲ್ಸು ಸೆಕೆಂಡ್ ಹ್ಯಾಂಡ್ ತೊಗೊಳಕ್ಕೆ ಹೋಗಬೇಡಿ, ಇಟ್ಸ್ ಅ ವೇಸ್ಟ್ ಆಫ್ ಮನಿ.
ತೊಗೊಳಕ್ಕೆ ಹೋಗಬೇಡಿ. ಓಪನ್ ಆಗಿ ಹೇಳ್ತೀನಿ. ಸೊ ಫ್ಲಾಗ್ಶಿಪ್ ಫಾರ್ ಎಕ್ಸಾಂಪಲ್ ನಿಮ್ದು ಒನ್ ಪ್ಲಸ್ ಹೇಳಿದೆ, ಇಲ್ಲ ಸ್ಯಾಮ್ಸಂಗ್ ಇದೆ ಅಂತ ಇಟ್ಕೊಳ್ಳಿ. ಸ್ಯಾಮ್ಸಂಗ್ S24 7 ವರ್ಷ ಅಪ್ಡೇಟ್ ಪ್ರಾಮಿಸ್ ಮಾಡಿದ್ದಾರೆ. ನಿಮ್ಮ ಹಾರ್ಡ್ವೇರ್ ಉಳಿದ್ರೆ 7 ವರ್ಷ ಅಪ್ಡೇಟು ಸಿಗುತ್ತೆ, ಅದು ಸೆಕೆಂಡರಿ. ಆದರೆ S24 7 ವರ್ಷ ಇದೆ. ಸೊ 2 ವರ್ಷ ಆಯಿತು ಲಾಂಚ್ ಆಗಿ. ನೀವು ಕರೆಂಟ್ಲಿ ಹೋಗಿ ತೊಗೊಂಡ್ರು ಇನ್ನೂ ನಿಮ್ಮ ಹತ್ರ 5 ವರ್ಷ ಸಪೋರ್ಟ್ ಇದೆ. ಆ ಮೊಬೈಲ್ ಮೇಂಟೈನ್ ಮಾಡಿದರೆ ಸಾಫ್ಟ್ವೇರ್ ಅಪ್ಡೇಟ್ಸ್ ಇನ್ನೂ 5 ವರ್ಷ ಸಿಗುತ್ತೆ. ಕ್ಯಾನ್ ಯೂಸ್ ಫ್ರೀಲಿ. ಆಮೇಲೆ ತುಂಬ ಜನ ಕೇಳ್ತಾರೆ, ನೀವು ಸಾಫ್ಟ್ವೇರ್ ಅಪ್ಡೇಟ್ಸ್ ಬಗ್ಗೆ ಯಾಕೆ ಅಷ್ಟು ಪ್ರಯಾರಿಟಿ ಕೊಡ್ತೀರಾ? ಯಾಕಂದರೆ ಈಗ ನಿಮ್ಮದು ಮೊಬೈಲ್ ಸಾಫ್ಟ್ವೇರು ಕರೆಂಟ್ ರಿಲೀಸ್ಗಿಂತ 3 ವರ್ಷ ಹಳೇದಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಆಂಡ್ರಾಯ್ಡ್ 16 ಲಾಂಚ್ ಆಗಿದೆ. ನಿಮ್ಮ ಮೊಬೈಲಲ್ಲಿ ಆಂಡ್ರಾಯ್ಡ್ 13 ಇರಲಿಲ್ಲ ಅಂದರೆ ನಿಮ್ಮ ಬ್ಯಾಂಕಿಂಗ್ ಆ್ಯಪ್ಸು ವರ್ಕ್ ಆಗಲ್ಲ ಇನ್ಮೇಲೆ. ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಸುಮಾರು ಜನಕ್ಕೆ ಇದು ಆಗಿದೆ ಆಲ್ರೆಡಿ. ಆಂಡ್ರಾಯ್ಡ್ 16 ರಿಲೀಸ್ ಆಗೋಕ್ಕಿಂತ ಮುಂಚೆ ಆಂಡ್ರಾಯ್ಡ್ 12 ವಾಸ್ ದ ಲಾಸ್ಟ್ ಸಪೋರ್ಟೆಡ್. ನನ್ನ ಫ್ರೆಂಡೇ ಯೂಸ್ ಮಾಡ್ತಿದ್ದ. ಅವನು ಯಾವುದು ರೆಡ್ಮಿ ನೋಟ್ 10 ಪ್ರೋ ರಿಲೀಸ್ ಮಾಡ್ತಿದ್ದ. ಅದಕ್ಕೆ ಲಾಸ್ಟ್ ಅಪ್ಡೇಟ್ ಬಂದಿದೆ ಆಂಡ್ರಾಯ್ಡ್ 11. ಓಕೆ, ಸೊ ಅವನ ಮೊಬೈಲಲ್ಲಿ ಬ್ಯಾಂಕಿಂಗ್ ಆ್ಯಪ್ಸು ವರ್ಕ್ ಆಗೋದು ನಿಲ್ತು. ಅದಕ್ಕೋಸ್ಕರ ಅವನು ಹೊಸ ಮೊಬೈಲ್ ತಗೋಬೇಕಾಯ್ತು. ಓಕೆ, ಅವ್ನ ಮೊಬೈಲ್ಗೆ ಏನೂ ಆಗಿಲ್ಲ, ಪರ್ಫೆಕ್ಟಾಗೇ ವರ್ಕ್ ಆಗ್ತಿದೆ. ಆದರೆ ಜಸ್ಟ್ ಅದು ಹಳೇದಾಯಿತು ಮೊಬೈಲು, ಸಾಫ್ಟ್ವೇರ್ ಅಪ್ಡೇಟ್ಸ್ ಏನು ಬರಲ್ಲ. ಅದಕ್ಕೋಸ್ಕರ ಅವನು ಹೊಸ ಮೊಬೈಲ್ ತಗೋಬೇಕಾಯ್ತು. ಸೊ ಸಾಫ್ಟ್ವೇರ್ ಅಪ್ಡೇಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬರೀ ಮೊಬೈಲ್ ಆ್ಯಪ್ಸ್ ರನ್ ಮಾಡೋಕ್ಕಲ್ಲ, ಸೆಕ್ಯೂರಿಟಿಗೋಸ್ಕರನು. ಓಕೆ, ಏನೋ ಒಂದು ಹೊಸ ಹ್ಯಾಕ್ ಕಂಡು ಹಿಡಿದ್ರು ನಿಮ್ಮ ಕೋಡಲ್ಲಿ, ಹಳೆ ಆಂಡ್ರಾಯ್ಡ್ ವರ್ಷನ್ಸಲ್ಲಿ. ನಿಮ್ಗಂತೂ ಅಪ್ಡೇಟ್ ಸಿಗಲ್ಲ, ಆದರೆ ಯಾರಿಗಾದರೂ ನಿಮ್ಮ ಮೊಬೈಲ್ ಹ್ಯಾಕ್ ಮಾಡ್ಬೇಕಂದ್ರೆ ತುಂಬ ಈಸಿ ಆಗಿಬಿಡುತ್ತೆ. ರೀಸೆಂಟ್ ಸೆಕ್ಯೂರಿಟಿ ಅಪ್ಡೇಟ್, ಸಾಫ್ಟ್ವೇರ್ ಅಪ್ಡೇಟ್ಸ್ ಇದ್ದರೆ ಸ್ವಲ್ಪ ಮೊಬೈಲ್ಸ್ನ ತುಂಬ ವರ್ಷ ಯೂಸ್ ಮಾಡ್ಬೋದು. ಸೊ ಇದು ಒಂದು ಗೈಡ್ಲೈನ್ ಇಟ್ಕೊಂಡು ಹೋಗಿ. ಓಕೆ, ಸ್ಪೆಸಿಫಿಕಲಿ. ಆಮೇಲೆ ಹಾರ್ಡ್ವೇರ್ ವೈಸು 2-3 ವರ್ಷ ಅಂದರೆ ಒಂದು ಮೊಬೈಲು ಡೀಸೆಂಟಾಗಿ ಯೂಸ್ ಆಗಿರುತ್ತೆ. ಓಕೆ, ಬೇಸಿಕಲಿ ಬ್ಯಾಟ್ರಿನೂ ಅಷ್ಟಾಗಿ ಮುಗ್ದಿರಲ್ಲ, ಅರೌಂಡ್ ಸ್ವಲ್ಪ ಡೌನ್ ಗ್ರೇಡ್ ಆಗೇ ಇರುತ್ತೆ. ಆಬ್ವಿಯಸ್ಲಿ ಯೂಸ್ ಇರುತ್ತೆ. 2 ವರ್ಷ ಅಂದರೆ ಅಷ್ಟು ಡೌನ್ ಗ್ರೇಡು ಆಗಿರಲ್ಲ. ಓಕೆ, ಸೊ ಅಂಥ ಟೈಮಲ್ಲಿ ನಿಮ್ಮ ಬ್ಯಾಟ್ರಿ ಲೈಫು ಡೀಸೆಂಟ್ ಆಗಿರುತ್ತೆ. ಇಮಿಡಿಯೇಟಾಗಿ ಇಲ್ದಿದ್ರು 1 ವರ್ಷ ಬಿಟ್ಟಾದ್ರೂ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ಅವಕಾಶ ಇರುತ್ತೆ. ತುಂಬ ಹಳೇದು ತೊಗೊಂಡ್ಬಿಟ್ರೆ, 3 ವರ್ಷ ಪ್ಲಸ್ ತೊಗೊಂಡ್ಬಿಟ್ರೆ ಹಳೆ ಡಿವೈಸು, ಅವರು ಯೂಸ್ ಮಾಡೇ ಇರ್ತಾರೆ. ಆಬ್ವಿಯಸ್ಲಿ ನಿಮ್ಮ ಮೊಬೈಲ್ ಬ್ಯಾಟ್ರಿ ಲೈಫು ಚೆನ್ನಾಗಿರಲ್ಲ. ನೀವು ತೊಗೊಂಡ್ಮೇಲೆ ಅನಿಸುತ್ತೆ ನಾನು ಸೆಕೆಂಡ್ ಹ್ಯಾಂಡ್ ಡಿವೈಸ್ ಯಾಕೆ ತೊಗೊಂಡೆ ಅಂತ. ಸೊ ಅದು ಒಂದು ಪ್ರಾಬ್ಲಮ್ ಬರುತ್ತೆ. ಸೊ 1-2 ವರ್ಷ ಅಥವಾ 3 ವರ್ಷದ ಒಳಗೆ ಮೊಬೈಲ್ಸ್ ನಾವು ತೊಗೊಂಡ್ರೆ, ಹಳೆ ಮೊಬೈಲ್ಸ್ ತೊಗೊಂಡ್ರೆ ಹಾರ್ಡ್ವೇರು ರಿಲೆವೆಂಟ್ ಆಗಿರುತ್ತೆ. ಹಾರ್ಡ್ವೇರ್ ಏನು ರಿಲೆವೆಂಟ್ ಆಗಿರುತ್ತೆ? ಫಾರ್ ಎಕ್ಸಾಂಪಲ್ ನಿಮ್ಮ ಸ್ಕ್ರೀನು, ರೆಸಲ್ಯೂಷನ್ನು ಎಲ್ಲ ಚೆನ್ನಾಗಿರುತ್ತೆ. ಯಾರ ಹತ್ರ ಆದರೂ ನಿಮ್ಮ ಹತ್ರ iPhone 11 ಇತ್ತು ಅಂತ ತೊಗೊಳ್ಳಿ, ಅದನ್ನು iPhone 17 ಜೊತೆ ಕಂಪೇರ್ ಮಾಡಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ. iPhone 17 ಬಿಡಿ, iPhone 15 ಜೊತೆನೇ ಕಂಪೇರ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ಓಕೆ, ಹಾರ್ಡ್ವೇರ್ ವೈಸ್, ಸ್ಕ್ರೀನ್ ವೈಸ್. ಹಾಗೆ ಕ್ಯಾಮ್ರಾನು ಅರ್ಥ ಮಾಡ್ಕೊಳ್ಳಿ. iPhone 11 ಲಾಂಚ್ ಆಗಿದ್ದು 6 ವರ್ಷದ ಹಿಂದೆ. ಆವಾಗಿನ ಕ್ಯಾಮ್ರಾ ಈಗಿನ ಕ್ಯಾಮ್ರಾಗೆ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಸೊ ಅದು ಭಯಂಕರ ಡಿಫ್ರೆನ್ಸ್ ಕ್ರಿಯೇಟ್ ಮಾಡುತ್ತೆ. 1 to 3 ಇಯರ್ಸ್ ಒಳಗಡೆ ತೊಗೊಂಡ್ರೆ ನಿಮ್ದು ಕ್ಯಾಮ್ರಾ ಕ್ವಾಲಿಟಿನೂ ರಿಲೆವೆಂಟ್ ಆಗಿರುತ್ತೆ. ಆಮೇಲೆ ಬರುತ್ತೆ ಪ್ರೊಸೆಸರು, ರ್ಯಾಮು. ಓಕೆ, ಈಗ ನಾನು OnePlus 11 ತೊಗೋತೀನಿ ಅಂದರೆ ನನ್ನ ಹತ್ರ ಸ್ನ್ಯಾಪ್ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಇದೆ. ಅದರಲ್ಲಿ ಇನ್ನೂ ತುಂಬ ಕ್ಯಾಪಬಲ್ ಪ್ರೊಸೆಸರ್ ಅದು. ಅದರಲ್ಲಿ BGMI ಗೇಮು ಆಡ್ಬೋದು, ನಿಮ್ಗೆ ಏನು ಬೇಕು ಗೇಮಿಂಗು ಚೆನ್ನಾಗಿರುತ್ತೆ, ಮತ್ತು ಡೇ ಟು ಡೇ ಯೂಸೇಜು ತುಂಬ ಚೆನ್ನಾಗಿರುತ್ತೆ. ಮತ್ತು ಅರೌಂಡ್ ನಿಮ್ಗೆ 8 to 12 GB ರ್ಯಾಮ್ ಸಿಕ್ಕೇ ಸಿಗುತ್ತೆ. ಸೊ ನೀವು ಯಾವ ಅಪ್ಲಿಕೇಶನ್ ರನ್ ಮಾಡ್ತೀರಾ ಅಂದರೂ ಆರಾಮಾಗಿ ರನ್ ಆಗುತ್ತೆ. ಸೊ ಹಾರ್ಡ್ವೇರ್ ರಿಲೆವೆನ್ಸಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಆಮೇಲೆ ಅದ್ರ ಜೊತೆಗೆ ಬರುತ್ತೆ ಕ್ಯಾಮ್ರಾ. ಓಕೆ, ಕ್ಯಾಮ್ರಾಸ್ನು 2 ವರ್ಷದ ಒಳಗಿಂದು ಅಂದರೆ ಕ್ಯಾಮ್ರಾಸು ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಕಂಪೇರ್ ಟು. ನಾನು ಮಾತಾಡ್ತಿರೋ ಫ್ಲ್ಯಾಗ್ಶಿಪ್ಪು. ನಾನು ಮಿಡ್ ರೇಂಜ್ ಮೊಬೈಲ್ನ ರೆಕಮೆಂಡ್ ಮಾಡಲ್ಲ ಸೆಕೆಂಡ್ ಹ್ಯಾಂಡ್ ತೊಗೊಳಕ್ಕೆ. ಓಕೆ, ಸೊ ಫ್ಲ್ಯಾಗ್ಶಿಪ್ ಮೊಬೈಲ್ಸಲ್ಲಿ ಕ್ಯಾಮ್ರಾನು ರಿಲೆವೆಂಟ್ ಆಗಿರುತ್ತೆ. ನೀವು ಇನ್ನೂ 1-2 ವರ್ಷ ಚೆನ್ನಾಗಿರೋ ಫೋಟೋಸ್ನು ತೆಗಿಬೋದು. ಸೊ ಅದಕ್ಕೋಸ್ಕರ ಹಾರ್ಡ್ವೇರ್ ರಿಲೆವೆನ್ಸ್ನು ಇಂಪಾರ್ಟೆಂಟು. ಸೊ ಈ ಪಾಯಿಂಟ್ನು ಕನ್ಸಿಡರ್ ಮಾಡಿ. ಈಗ ರೀಫರ್ಬಿಶ್ಡ್ ಡಿವೈಸಸ್ ತೊಗೊಂಡ್ರೆ ಏನು ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೀವು ಸೆಕೆಂಡ್ ಹ್ಯಾಂಡ್ ಡಿವೈಸ್ ಅಥವಾ ರೀಫರ್ಬಿಶ್ಡ್ ಡಿವೈಸ್ ತೊಗೊಂಡಿದ್ರಿ ಅಂದ್ಕೊಳ್ಳಿ. ಓಕೆ, ಅದರಲ್ಲಿ ಮುಂಚೆ ಏನು ಪ್ರಾಬ್ಲಮ್ ಇತ್ತು, ಏನು ಫಿಕ್ಸ್ ಮಾಡಿದ್ದಾರೆ, ಏನಾದರೂ ಅದ್ರದ್ದು ಇಶ್ಯೂ ಇತ್ತಾ ನಮ್ಗೆ ಗೊತ್ತಿರಲ್ಲ, ಅದ್ರ ಹಿಸ್ಟ್ರಿ ಗೊತ್ತಿರಲ್ಲ. ಓಕೆ, ಅವರು ಎಲ್ಲ ಕರೆಕ್ಟಾಗಿ ವರ್ಕ್ ಆಗುತ್ತೆ ಅಂತಲೇ ನಿಮ್ಗೆ ಸೇಲ್ ಮಾಡ್ತಾರೆ. ಓಕೆ, ಆಬ್ವಿಯಸ್ಲಿ ಅವ್ರದ್ದೇ ಒಂದು ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಇರುತ್ತೆ. ಸೊ ನಾನೇನು ಇರಲ್ಲ ಹಾಗೆ ಸೇಲ್ ಮಾಡ್ತಾರೆ ಅಂತ ಹೇಳಲ್ಲ. ಆದರೆ ಕೆಲವೊಂದು ವೆಬ್ಸೈಟ್ಸು ಅಷ್ಟು ಚೆನ್ನಾಗಿ ಟೆಸ್ಟ್ ಮಾಡಲ್ಲ, ಫಿಕ್ಸು ಮಾಡಲ್ಲ, ಸುಮ್ಮನೆ ತೊಗೋತಾರೆ, ಮಾರ್ಬಿಡ್ತಾರೆ, ಥರ್ಡ್ ಪಾರ್ಟಿ ಇರ್ತವೆ. ಅದಕ್ಕೆ ಹೇಳಿದೆ ವೆಬ್ಸೈಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂಥ ಟೈಮಲ್ಲಿ. ಸೊ ಆ ರೀಫರ್ಬಿಶ್ಡ್ ಡಿವೈಸ್ ಇದ್ದರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೂ ಅದು ಬರಬಹುದು. ಆ್ಯಂಡ್ ಇಂಥ ಟೈಮಲ್ಲಿ ವಾರಂಟಿ ಇರಲ್ಲ, ಡಿವೈಸ್ ವಾರಂಟಿ ಮಾತ್ರ ಇರಲ್ಲ. ವೆಬ್ಸೈಟ್ ಅವರು ಥರ್ಡ್ ಪಾರ್ಟಿ ಸೆಲ್ಲರ್ ವಾರಂಟಿ ಅಂತ ಕೊಡ್ತಾರೆ. ನೀವು ಅಮೆಝಾನಲ್ಲಿ ತೊಗೊಂಡ್ರೆ, ಅಮೆಝಾನ್ ರೀಫರ್ಬಿಶ್ಡ್ ತೊಗೊಂಡ್ರೆ ಥರ್ಡ್ ಪಾರ್ಟಿ ಸೆಲ್ಲರ್ ವಾರಂಟಿ ಅಂತ ಕೊಡ್ತಾರೆ. ಅವರು ಎಷ್ಟು
ಕರೆಕ್ಟಾಗಿ ನಿಮಗೆ ಹೆಲ್ಪ್ ಮಾಡ್ತಾರೆ ಈ ಸಿಚುವೇಶನಲ್ಲಿ ನನ್ನ ಪ್ರಕಾರ ಅಂತೂ ಪ್ರಾಪರ್ ಇಲ್ಲ. ಸೊ ಇಂಥ ಟೈಮಲ್ಲಿ ನಿಮ್ಗೆ ಪ್ರಾಪರ್ ಒಂದು ವೆಬ್ಸೈಟ್ ಬೇಕು ಸಪೋರ್ಟ್ ಅಥವಾ ಒಂದು ವಾರಂಟಿ ಕ್ಲೇಮ್ ಕೊಡೋರು. ಫಾರ್ ಎಕ್ಸಾಂಪಲ್ ಕ್ಯಾಶಿಫೈ ಏನು ಮಾಡ್ತಾರೆ, ಯೂಶ್ವಲಿ ಒಂದು 6 ಮಂತ್ಸ್ ವಾರಂಟಿ ಕೊಡ್ತಾರೆ. ಓಕೆ, ನಿಮ್ಗೆ ಏನಾದರೂ ಇಶ್ಯೂ ಬಂದರೆ 6 ಮಂತ್ಸ್ ಒಳಗಡೆ ದೇ ವಿಲ್ ಐದರ್ ಎಕ್ಸ್ಚೇಂಜ್ ಆರ್ ಫಿಕ್ಸ್ ಇಟ್. ಸೊ ಕ್ಯಾಶಿಫೈ ಅವ್ರದ್ದು ಈ ಟೈಪ್ ಆಫ್ ಸಿಚುವೇಶನ್ಸಲ್ಲಿ ತುಂಬ ಒಳ್ಳೆ ಸಪೋರ್ಟ್ ಇದೆ. ಓಕೆ, ಇದು ಏನಾದರೂ ನಿಮ್ಗೆ ಇಶ್ಯೂ ಬಂದರೆ, ಏನಾದರೂ ಪ್ರಾಬ್ಲಮ್ ಬಂದರೆ ರಿಫರ್ಬಿಶ್ಡ್ ಡಿವೈಸಸ್ಸಲ್ಲಿ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ತುಂಬ ಜನರಿಗೆ. ಈಗ ನನ್ನ ಮೊಬೈಲು ಎಕ್ಸ್ಚೇಂಜ್ ಮೊಬೈಲ್ ಇದೆ. ಸೊ 2-3 ವರ್ಷ ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಬ್ಯಾಟ್ರಿ ಲೈಫ್ ಆಬ್ವಿಯಸ್ಲಿ ಅದ್ರ ಚೆನ್ನಾಗಿರಲ್ಲ. ಯಾಕಂದರೆ 2-3 ವರ್ಷ ಯೂಸ್ ಮಾಡಿದ್ದೀವಿ ಅಂದರೆ ಅದ್ರ ಬ್ಯಾಟ್ರಿ ಕೆಪಾಸಿಟಿ ಆಬ್ವಿಯಸ್ಲಿ ಕಮ್ಮಿ ಆಗಿರುತ್ತೆ. ಓಕೆ, ಇಟ್ ವಿಲ್ ಬಿ ಅರೌಂಡ್ ಲೆಸ್ ದ್ಯಾನ್ 90% ಆರ್ 80%, ಅದು ಆಬ್ವಿಯಸ್ಸು. ಸೊ ನಿಮ್ಗದು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಂದರೂ ಕೊಡಲ್ಲ. ಸೊ ಅದು ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡೇ ಹೋಗ್ಬೇಕು. ನಿಮ್ಮ ಬ್ಯಾಟ್ರಿ ಲೈಫ್ ಅಷ್ಟು ಚೆನ್ನಾಗಿರಲ್ಲ, ಅಥವಾ ನೀವು ತುಂಬಾ ಕೆಟ್ಟದಾಗಿದೆ ಅನ್ನಿಸ್ತಂದ್ರೆ ನೀವೇ ಹೊರಗಡೆ ಹೋಗಿ ಅಥವಾ ಸರ್ವಿಸ್ ಸೆಂಟ್ರಲ್ಲಿ ಆ ಬ್ಯಾಟ್ರಿ ಚೇಂಜ್ ಮಾಡಿಸ್ಕೋಬೋದು. ಓಕೆ, ಸೊ ಆಬ್ವಿಯಸ್ಲಿ ಇದೊಂದು ಆಪ್ಷನ್ ಇದೆ. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಏನು ಬರ್ಬೋದು ಅಂದರೆ, ಈಗ ಎಕ್ಸಾಂಪಲ್ ಐಫೋನ್ದು, ನನ್ನ ಹತ್ರ ಒಂದು ಐಫೋನ್ ಇದೆ ಅಂತ ತಗೊಳ್ಳಿ. ಐಫೋನದು ಸ್ಕ್ರೀನ್ ಬ್ರೇಕ್ ಆಯಿತು. ಓಕೆ, ಐಫೋನ್ ಸ್ಕ್ರೀನ್ ಬ್ರೇಕ್ ಆದರೆ ತುಂಬ ಕಾಸ್ಟ್ಲಿ ಆಗುತ್ತೆ ರಿಪ್ಲೇಸ್ ಮಾಡೋಕ್ಕೆ. ಅರೌಂಡ್ 34,000 ಅಥವಾ 40,000 ಆಗುತ್ತೆ. ಈಗ ಲೇಟೆಸ್ಟ್ ಮೊಬೈಲ್ ಕನ್ಸಿಡರ್ ಮಾಡಿ, ನನ್ನ ಹತ್ರ 16 Pro ಇದೆ ಅಂತ ತಿಳ್ಕೊಳ್ಳಿ, ಅದ್ರ ಡ್ಯಾಮೇಜ್ ಆದರೆ ಒಂದು 30,000 to 40,000 ತೊಗೊಳುತ್ತೆ. ಅದನ್ನು ಯಾರು ಮಾರೋನಿರ್ತಾನಲ್ಲ, ಒಬ್ಬೊಬ್ಬರು ಇರ್ತಾರೆ, ಅವರು ಹೊರಗಡೆಯಿಂದ ಸರ್ವಿಸ್ ಸೆಂಟರಿಂದ ಹಾಕ್ಸ್ಕೊಳ್ಳಲ್ಲ, ಹೊರಗಡೆಯಿಂದ ಹಾಕ್ಸ್ಕೋತಾರೆ. ಅದೊಂದು 10-15 ಸಾವಿರದಲ್ಲಿ ಮುಗ್ದೋಗುತ್ತೆ. ಓಕೆ, ಸ್ಕ್ರೀನ್ ಹಾಕ್ಕೊಡ್ತಾರೆ, ಆದರೆ ಅದು ಒರಿಜಿನಲ್ ಸ್ಕ್ರೀನ್ ಇರಲ್ಲ. ಓಕೆ, ಸೊ ಇಂಥದನ್ನು 90% ನಾನು ನೋಡಿರೋ ಪ್ರಕಾರ ಎಲ್ಲ ವೆಬ್ಸೈಟ್ ಅವರು ಚೆಕ್ ಮಾಡಲ್ಲ ವೆದರ್ ದ ಸ್ಕ್ರೀನ್ ಈಸ್ ಒರಿಜಿನಲ್ ಆರ್ ನಾಟ್ ಅಂತ. ಕೆಲವೊಂದು ಅವ್ರದ್ದೇ ಟೆಸ್ಟ್ಗಳಿರ್ತವೆ. ಓಕೆ, ಸೊ ಇದು ಬರೀ ಸ್ಕ್ರೀನ್ ಹೇಳಿದೆ, ಮೊಬೈಲಲ್ಲಿ ಬೇಜಾನ್ ಪಾರ್ಟ್ಸ್ ಇರ್ತವೆ. ಅಲ್ಲಲ್ಲಿ ಏನೇನು ಡ್ಯಾಮೇಜ್ ಆಗಿದೆ, ಏನೇನು ರಿಪ್ಲೇಸ್ ಆಗಿದೆ, ಎಲ್ಲ ಕಡೆನೂ ಪ್ರಾಪರಾಗಿ ನಮ್ಗೆ ಗೊತ್ತಾಗಲ್ಲ. ಐಫೋನಲ್ಲಾದರೆ ಒಂದು ಆಪ್ಷನ್ ಇದೆ, ಅವ್ರು ಥರ್ಡ್ ಪಾರ್ಟಿ ಏನೇ ಪಾರ್ಟ್ಸ್ ಇದ್ರೂ ಅವ್ರು ಒಂದೊಂದು ಸರ್ತಿ ಪೇರಿಂಗ್ ಮಾಡ್ತಾರೆ. ಪೇರಿಂಗ್ ಆಗದಿದ್ರೆ ಇಟ್ ರಿಕಾಗ್ನೈಸ್ಡ್ ಆಸ್ ಏನಂತಾರೆ, ಅನ್ಆಥರೈಸ್ಡ್ ಪಾರ್ಟ್ ಅಂತ ಅವ್ರು ಎರರ್ ಕೊಡ್ತಾರೆ, ಎಲ್ಲ ಹೇಳ್ತಾರೆ. ಆದರೆ ಬಾಕಿ ಮೊಬೈಲ್ಸಲ್ಲಿ ಆ ಫೆಸಿಲಿಟಿ ಇಲ್ಲ, ಇನ್ನೂ ತನಕನೂ ಕೊಡಲ್ಲ, ಯಾಕಂದರೆ ಪಾರ್ಟ್ಸ್ ಪೇರಿಂಗ್ ಇಲ್ಲ ಅಲ್ಲಿ. ಸೊ ಇಂಥ ಟೈಮಲ್ಲಿ ನಿಮ್ದು ಒಂದು ಜೆನ್ಯೂನ್, ಫಾರ್ ಎಕ್ಸಾಂಪಲ್ ನಾನು OnePlus 12 ತೊಗೊಂಡಿದ್ದೀನಿ ಅಂತ ತಗೊಳ್ಳಿ, ಅದ್ರ ಸ್ಕ್ರೀನು ಒರಿಜಿನಲ್ ಇರಬೇಕು ಅಂತ ರೂಲ್ಸ್ ಏನಿಲ್ಲ. ಓಕೆ, ಇಂಥ ಟೈಮಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಡಿವೈಸ್ ಅಥವಾ ರೀಫರ್ಬಿಶ್ಡ್ ಡಿವೈಸ್ ತೊಗೋಬೇಕಾದ್ರೆ ರಿಸ್ಕ್ ಆಗುತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾಕಂದರೆ ನಮ್ಮ ಕಡೆ ಏನು ಗ್ಯಾರಂಟಿ ಇಲ್ಲ. ಆಮೇಲೆ 6 ಮಂತ್ ವಾರಂಟಿ ಆದಮೇಲೆ ಅವ್ರ ಕಡೆಯಿಂದನೂ ನೀವು ಯಾವ ವೆಬ್ಸೈಟಿಂದ ತೊಗೊಂಡಿರ್ತಾರೋ ಅವರು ಸಪೋರ್ಟ್ ಕೊಡಲ್ಲ. ಮ್ಯಾಕ್ಸಿಮಮ್ 6 ಮಂತ್ಸ್ to 1 year ಎಲ್ಲ ಕಡೆ ಕೊಡೋದು. ಸೊ ಅವರು ಸಪೋರ್ಟ್ ಕೊಡಲ್ಲ. ಇಂಥ ಟೈಮಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಸೊ ಇದು ಒಂದು ಅಫೆಕ್ಟ್ ಆಗುತ್ತೆ. ಓಕೆ, ನೀವು ತೊಗೋಬೇಕಾದ್ರೆ. ಆ್ಯಂಡ್ ಇದು ಎಲ್ಲರ ಜೊತೆಗೆ ಏನಂದರೆ ಮೇನ್ ಪಾಯಿಂಟ್ ಅಂದರೆ ವೆಬ್ಸೈಟು ಪ್ರಾಪರಾಗಿ ಚೂಸ್ ಮಾಡಿ. ಓಕೆ, ಸಪೋರ್ಟ್ ಇರೋದು. ಕ್ಯಾಶಿಫೈ ನಾನು ಒಂದು 4 ಸರ್ತಿ ಹೇಳಿದ್ದೀನಿ. ಯಾಕೆ ಹೇಳಿದ್ದೀನಿ ಅಂದರೆ ಅದು ಆಲ್ಮೋಸ್ಟ್ 10 ವರ್ಷ ಆಯಿತು. ಓಕೆ, ಸೊ ಒಂದು ಸ್ವಲ್ಪ ಟ್ರಸ್ಟ್ ಇದೆ ಅದ್ರ ಮೇಲೆ ಸದ್ಯಕ್ಕೆ. ಆ್ಯಂಡ್ ನನ್ಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಫ್ಲಿಪ್ಕಾರ್ಟ್ ಜೊತೆ ಟೈಅಪ್ಪು ಇದೆ. ಫಾರ್ ಎಕ್ಸಾಂಪಲ್ ನೀವು ಫ್ಲಿಪ್ಕಾರ್ಟಲ್ಲಿ ಒಂದು ಮೊಬೈಲ್ ಎಕ್ಸ್ಚೇಂಜ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ಹೊಸ ಮೊಬೈಲ್ ತೊಗೋಬೇಕಾದ್ರೆ, ಒಂದು ಎಕ್ಸ್ಚೇಂಜ್ ಮಾಡಬೇಕಾದ್ರೆ. ಸೊ ಅಂಥ ಟೈಮಲ್ಲಿ ಅವರು ಫ್ಲಿಪ್ಕಾರ್ಟ್ ಕಡೆಯಿಂದ ಅವ್ರು ಕಲೆಕ್ಟ್ ಮಾಡ್ಕೋತಾರೆ, ಕ್ಯಾಶಿಫೈ ಅವ್ರು ಫಿಕ್ಸ್ ಮಾಡ್ತಾರೆ, ಅವ್ರು ಸೆಲ್ ಮಾಡ್ತಾರೆ. ಸೊ ಒಂದು ಒಳ್ಳೆ ಟ್ರಸ್ಟ್ ಅಂತೂ ಇದೆ, ನನಗಂತೂ ಸದ್ಯಕ್ಕಂತೂ ಇದೆ. ಓಕೆ, ಸೊ ಆ ಕಡೆ ಅಲ್ಲಿಂದ ತೊಗೊಳೋದಿದ್ರೆ ಒಳ್ಳೇದು ನನ್ನ ಪ್ರಕಾರ ಅಂತೂ. ಸೊ ಪ್ರಾಬ್ಲಮ್ಸ್ ಕಮ್ಮಿ ಇರ್ತಾವೆ ಕಂಪೇರಿಟಿವ್ಲಿ. ಯಾಕಂದರೆ ನನಗೆ ಗೊತ್ತಿರೋರು ತೊಗೊಂಡಿದ್ದಾರೆ ಸ್ವಲ್ಪ ಜನ. ಡಿವೈಸಸ್ ಕೆಲವರಿಗೆ ಫ್ಲಾಲೆಸ್ಸು ಸಿಕ್ಕಿದೆ, ಕೆಲವರಿಗೆ ಸ್ವಲ್ಪ ಅವ್ರಿಗೆ ಯಾವ ಗ್ರೇಡ್ ತೊಗೊಂಡಿದ್ದಾರೆ ಅದೇ ಸಿಕ್ಕಿದೆ. ಸೊ ಇಟ್ಸ್ ಗುಡ್, ನನ್ನ ಪ್ರಕಾರ ಅಂತೂ ಒಳ್ಳೇದಿದೆ. ಸೊ ನೀವು ಕನ್ಸಿಡರ್ ಮಾಡ್ತಿದ್ರೆ ಮಾಡ್ಬೋದು. ಓಕೆ, ಬೇಸಿಕಲಿ. ಆದರೆ ಅದರ್ ವೆಬ್ಸೈಟ್ಸು ಇದ್ದಾವೆ, ಅದರ್ ಸೋರ್ಸು ಇದ್ದಾವೆ, ನೀವು ಅಲ್ಲಿಂದನೂ ತೊಗೋಬೋದು, ನಿಮ್ಮಿಷ್ಟ. ಓಕೆ, ಚಲೋ. ತುಂಬ ಜನರ ಮನಸ್ಸಲ್ಲಿರ್ಬೋದು, ನಾನು ರೀಫರ್ಬಿಶ್ ಡಿವೈಸು ಎಲ್ಲಿಂದ ತೊಗೊಂಡ್ರೆ ಬೆಸ್ಟು ಅಂತ. ಓಕೆ, ನಂದು ಕರೆಂಟ್ ಎಕ್ಸ್ಪೀರಿಯನ್ಸ್ ಇರೋದು ಕ್ಯಾಶಿಫೈ ಜೊತೆ ಅಷ್ಟೇ. ನಾನು ಸೆಲ್ ಮಾಡೀನಿ ಸುಮಾರು ಸರ್ತಿ, ತೊಗೊಂಡಿಲ್ಲ. ಸೊ ನನ್ನ ರೆಕಮೆಂಡೇಶನ್ ಅವರು ತೊಗೋಬೋದು. ಓಕೆ, ನೀವು ಬೇರೆ ಯಾವ ವೆಬ್ಸೈಟಿಂದನೂ ತೊಗೊಳ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ, ವಾರಂಟಿ ಚೆಕ್ ಮಾಡಿ. ಓಕೆ, ನೀವು ಸೆಕೆಂಡ್ ಹ್ಯಾಂಡ್ ಡಿವೈಸ್ಗೆ ಎಷ್ಟು ದಿನ ವಾರಂಟಿ ಕೊಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಅಟ್ಲೀಸ್ಟ್ 6 ಮಂತ್ಸ್ ಈಸ್ ಗುಡ್ ಇನಫ್. ಓಕೆ, 1 year ಕೊಟ್ಟರೆ ಅಂತೂ ತುಂಬ ಒಳ್ಳೇದಾಯಿತು. ಓಕೆ, ನಾನು ಎಕ್ಸ್ಪೆಕ್ಟ್ ಮಾಡೋದು ಅಟ್ಲೀಸ್ಟ್ 6 ಮಂತ್ಸು, ಅದು ಅಟ್ಲೀಸ್ಟ್ ಬೇಸಿಕ್ ರಿಕ್ವೈರ್ಮೆಂಟು. ಈಗಂತೂ ಬೇಜಾನ್ ಇದ್ದಾವೆ, ನೀವು ಚೆಕ್ ಮಾಡಿ, ನಿಮ್ಗೆ ಚೆನ್ನಾಗಿ ಅನಿಸಿದ್ರಲ್ಲಿ ತೊಗೊಳ್ಳಿ. ಆಫ್ಲೈನಲ್ಲಿ ತೊಗೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ನಾನು ಹೇಳಿದಂಗೆ ಏನಾದರೂ ಪಾರ್ಟ್ ರಿಪ್ಲೇಸ್ ಆಗಿದ್ರೆ ನಿಮ್ಗೆ ಗೊತ್ತಾಗಲ್ಲ.
ಇಲ್ಲೂ ಆನ್ಲೈನಲ್ಲೂ ಆ ಪ್ರಾಬ್ಲಮ್ ಇದೆ, ಆಫ್ಲೈನಲ್ಲೂ ಪ್ರಾಬ್ಲಮ್ ಇದೆ. ನೀವು ಯಾರಾದರೂ ರಿಲಯಬಲ್ ಆಫ್ಲೈನ್ ಶಾಪ್ ಅವ್ರು ನಿಮ್ಗೆ ಗೊತ್ತಿದ್ರೆ ಆಫ್ಲೈನಲ್ಲೂ ತಗೊಳ್ಳಿ. ಆದರೆ ಅವ್ರು ನಿಮ್ಗೆ ಟೋಪಿ ಹಾಕಲ್ಲ ಅಂತ ಗ್ಯಾರಂಟಿ ಇರಬೇಕಷ್ಟೇ. ಅವ್ರು ಸುಮ್ಮನೆ ತುಂಬ ಒಳ್ಳೆ ಡೀಲ್ ಕೊಡ್ತಿದ್ದಾರೆ ಅಂತ ತೊಗೊಳಕ್ಕೆ ಹೋದರೆ ಆಮೇಲೆ ಒಳಗಡೆ ಏನೇನು ಪ್ರಾಬ್ಲಮ್ ಇರುತ್ತೋ ಗೊತ್ತಾಗಲ್ಲ ನಿಮಗೆ. ಓಕೆ, ಸೊ ಅದು ಯಾವಾಗಾದರೂ ಇಶ್ಯೂ ಇದ್ದೇ ಇರುತ್ತೆ. ಸೊ ಆಫ್ಲೈನ್ ಶಾಪಲ್ಲಿ ನಿಮ್ಗೆ ಯಾರು ಗೊತ್ತಿರೋರು ಇದ್ರೆ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಅವ್ರದ್ದು ವಾರಂಟಿ ಕಂಡೀಷನ್ಸ್ ನನಗೆ ಗೊತ್ತಿಲ್ಲ ಏನೇನು ಕೊಡ್ತಾರೆ ಅಂತ. ನಾನಂತೂ ತೊಗೊಂಡಿಲ್ಲ ಆಫ್ಲೈನ್ ಸ್ಟೋರಲ್ಲಿ. ನಾನು ಸೆಕೆಂಡ್ ಹ್ಯಾಂಡ್ ಡಿವೈಸ್ ಅಂತೂ ಯಾವತ್ತೂ ತೊಗೊಂಡಿಲ್ಲ. ಓಕೆ, ಸೊ ಇದು ಬೇಸಿಕ್ ರೆಕಮೆಂಡೇಶನ್ಸ್. ನೀವು ಯಾವುದಾದ್ರೂ ತೊಗೋಬೇಕಾದ್ರೆ ಚೆಕ್ ಮಾಡಬೇಕಾದ್ದು ಬೇಸಿಕಲಿ. ಆ್ಯಂಡ್ ಇನ್ನೊಂದು ಪ್ರೈಸ್ ಕಂಪೇರ್ ಮಾಡಿ. ಕೆಲವೊಂದು ವೆಬ್ಸೈಟ್ಸಲ್ಲಿ ತುಂಬ ಸೆಕೆಂಡ್ ಹ್ಯಾಂಡ್ ಡಿವೈಸ್ಗೂ ತುಂಬ ರೇಟ್ ಕೊಟ್ಬಿಟ್ಟಿರ್ತಾರೆ. ಎಲ್ಲ ಡಿವೈಸಸ್ಗೂ ಅಷ್ಟು ವರ್ತ್ ಇಲ್ಲ. ಓಕೆ, ವೆಬ್ಸೈಟ್ಸ್ ಕಂಪೇರ್ ಮಾಡಿ, ಪ್ರೈಸ್ ತಿಳ್ಕೊಳ್ಳಿ, ಆಮೇಲೆ ಬೈ ಮಾಡಿ. ಓಕೆ, ಸುಮ್ಮನೆ ಒಂದು 10,000 20,000 ಡಿಸ್ಕೌಂಟ್ ಅಲ್ಲ, ಕೆಲವೊಂದು ಅರ್ಧಕ್ಕಿಂತ ಕಮ್ಮಿಗಿರ್ತವೆ. ಫಾರ್ ಎಕ್ಸಾಂಪಲ್, ನೀವೀಗ 14 Pro ಅಥವಾ 15 Pro Max ತೊಗೋತೀನಿ ಅಂದರೆ ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 50-55. ಓಕೆ, ಅಷ್ಟೇ ಇರೋದು ಪ್ರೈಸಿಂಗ್ ಈಗ 14 Proಗೆ. ಸೊ ನೀವು ಅದನ್ನು ಅಷ್ಟೇ ಕೊಟ್ಟು ತೊಗೋಬೇಕು. ಯಾರಾದರೂ 80,000ಕ್ಕೆ ಮಾರ್ತಿದ್ರೆ ತೊಗೊಳಕ್ಕೆ ಹೋಗಬೇಡಿ, ಅದು ತುಂಬ ಜಾಸ್ತಿ ಆಯಿತು. ಸೊ ಪ್ರೈಸ್ ಕಂಪೇರ್ ಮಾಡಿ ಅದ್ರ ಮೇಲೆ ತೊಗೊಳ್ಳಿ. ಓಕೆ, ಸೊ ಇವೆಲ್ಲ ಕಂಡೀಷನ್ಸ್ ನೋಡಿ ನೀವು ಒಂದು ಸೆಕೆಂಡ್ ಹ್ಯಾಂಡ್ ಅಥವಾ ರೀಫರ್ಬಿಶ್ಡ್ ಮೊಬೈಲ್ ತೊಗೊಳ್ಳಿ. ಆ್ಯಂಡ್ ನಿಮ್ಗೆ ತೊಗೊಳ್ಬೇಕಾದ್ರೆ ಏನಾದರೂ ಕ್ವೆಶನ್ಸ್ ಇದ್ದರೆ ನನಗೆ ಹೇಳಿ, ಐ ವಿಲ್ ಟ್ರೈ ಟು ಅಡ್ರೆಸ್ ದಮ್. ಓಕೆ, ಚಲೋ, ಥ್ಯಾಂಕ್ ಯು.